ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್. ಎಲ್ಲ ನಮ್ಮ ಹುಡುಗರೆಲ್ಲ ಯಾವಾಗ ಗುರು ನಿಮ್ಮ ಗೇಮಿಂಗ್ ಚಾನಲ್ನ ಸ್ಟಾರ್ಟ್ ಮಾಡೋದು, ಯಾವಾಗ ಆಡ್ತೀರಾ ಫ್ರೀ ಫೈರ್, ಯಾವಾಗ ಪಬ್ಜಿ ಸ್ಟ್ರೀಮ್ ಮಾಡ್ತೀರಾ, ನೀವು ಯಾವಾಗ ಫ್ರೀ ಫೈರ್ ಸ್ಟ್ರೀಮ್ ಮಾಡ್ತೀರಾ, ಅದು ಸ್ಟ್ರೀಮ್ ಮಾಡ್ತೀರಾ, ಇದು ಸ್ಟ್ರೀಮ್ ಮಾಡ್ತೀರಾ ಅಂತ ಬಲ್ಲೇ ಕೇಳೋರು ಆಯ್ತಾ. ಇದು ಯಾಕೆ ಅಂತಂದರೆ ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾನೆ ಇದ್ದೆ, ನಾನು ಪಿ ಸಿ ಬಿಲ್ಡ್ ಮಾಡ್ತೀನಿ, ಯೂಟ್ಯೂಬಿಂದ ಬರೋ ದುಡ್ಡಲ್ಲಿ ನಾನು ಪಿ ಸಿ ಬಿಲ್ಡ್ ಮಾಡಿಬಿಟ್ಟು ಗೇಮಿಂಗ್ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಆಳು ಮುಳು ಅಧ್ವಾನ ಅಂತ ಏನೇನೋ ಬಾಯಿಗೆ ಬಂದೆಲ್ಲ ಒದರ್ತಾ ಇದ್ದೆ ನಿಮ್ಮ ಮುಂದೆ. ಬಟ್ ಇವಾಗ ಏನು ಅನಿಸ್ತಾ ಇದೆ ಅಂತಂದರೆ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಈ ಗೇಮಿಂಗ್ ಚಾನಲ್ನ ಸ್ಟಾರ್ಟ್ ಮಾಡೋದು ನನ್ನ ಕೈಲಿ ಒಂಥರ ಇವಾಗ ಸದ್ಯಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತಂದರೆ ಅಷ್ಟೊಂದು ದುಡ್ಡನ್ನ ತಗೊಂಡೋಗ್ಬಿಟ್ಟು ಒಂದು ಪಿ ಸಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಏನಾದರೂ ಬರಬೇಕಲ್ಲ, ನನಗೆ ಏನಾದರೂ ಬರಬೇಕು. ನಾನು ಇವಾಗ ಗೇಮಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಿಬಿಟ್ರೆ ಅದರಿಂದ ಏನಾದರೂ ಬರಬೇಕು ನನಗೆ. ಬಟ್ ಇವಾಗ ಗೇಮಿಂಗ್ ಚಾನಲ್ನ ನಂಬ್ಕೊಂಡು ಅಷ್ಟೊಂದು ದುಡ್ಡನ್ನ ಸುರಿಯೋದು ಪಿ ಸಿ ಮೇಲೆ ನನಗೇನೋ ಒಂಥರ ಮುಟ್ಟಾಳ್ತನ ಅನ್ನಿಸ್ತೈತೆ. ಯಾಕೆ ಅಂತಂದರೆ ನನಗೆ ಇವಾಗ ಮೋಟೋ ವ್ಲಾಗಿಂಗ್ ಹೆಂಗಿದ್ರು ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಒಂದು ಕ್ಯಾಮ್ರಾ ಬೇಕು, ಗೋಪ್ರೋ ಬೇಕು ನನಗೆ. ಗೋಪ್ರೋ ಇದ್ದರೆ ನಾನು ವ್ಲಾಗಿಂಗು ಮಾಡ್ಬೋದು, ಅದ್ರ ಜೊತೆಗೆ ಮೋಟೋ ವ್ಲಾಗ್ಸು ಮಾಡ್ಬೋದು. ಮೋಟೋ ವ್ಲಾಗ್ಸಿಗೆ ನನಗೆ ಚೆನ್ನಾಗಿ ಒಂದು ಸ್ವಲ್ಪ ಒಂದು ರೇಂಜಿಗೆ ರೆಸ್ಪಾನ್ಸ್ ಚೆನ್ನಾಗೇ ಸಿಗ್ತೈತೆ. ನಾನು ಇವಾಗ ಗೇಮಿಂಗ್ ಚಾನಲ್ನ ಸ್ಟಾರ್ಟ್ ಮಾಡೋದು, ಅದರಲ್ಲಿ ತೊಗೊಂಡೋಗ್ಬಿಟ್ಟು ಲೈವ್ ಸ್ಟ್ರೀಮ್ ಮಾಡೋದು, ಆ ಲೈವ್ ಸ್ಟ್ರೀಮಲ್ಲಿ ಬರೋದು 20-30 ವ್ಯೂಸು. ಅದನ್ನ ನಂಬ್ಕೊಂಡು ನಾನು ನಿಜವಾಗ್ಲೂ ಇರೋಕ್ಕಾಗೋದಿಲ್ಲ ಗುರು. ಇವಾಗ ನೀವು ಕೇಳ್ಬೋದಪ್ಪ, ಗೇಮಿಂಗ್ ಚಾನಲಲ್ಲಿ ಏನು ಸಪೋರ್ಟ್ ಇಲ್ವಾ, ಅದಿಲ್ವಾ ಇದಿಲ್ವಾ ಅಂತೆಲ್ಲ ಕೇಳ್ಬೋದು. ನೋಡು ಅವ್ನು ನೋಡು ಹೆಂಗೆ ಅಲ್ಲೇ 100K ಆಗೋಗ್ಬಿಡ್ತು, ಇವ್ನು ನೋಡು ಆಗಲೇ ಹೆಂಗಾಗೋಗ್ಬಿಡ್ತು ಅಂತೆಲ್ಲ ಕೇಳ್ಬೋದು ನೀವು. ಹೌದು ಗುರು, ಗೇಮಿಂಗ್ ಚಾನಲಲ್ಲೂ ಸಪೋರ್ಟ್ ಇದೆ, ಗೇಮಿಂಗ್ ಮಾಡಿದ್ರೂ ಸಪೋರ್ಟ್ ಇರುತ್ತೆ. ಆದರೆ ಜಾಸ್ತಿ ಜನಕ್ಕೆ ಸಪೋರ್ಟ್ ಸಿಗೋದಿಲ್ಲ, ಎಲ್ಲೋ ಒಬ್ರಿಗೋ ಇಬ್ರಿಗೋ ಸಿಗೋದನ್ನ ಅದ್ರ ಸಪೋರ್ಟ್ ಅಂತ ಅನ್ನೋದಿಲ್ಲ. ಆಲ್ಮೋಸ್ಟ್ ಮಾಡ್ತಿರೋ ಒಂದು 50% ಅವ್ರಿಗಾದ್ರೂ ಸಪೋರ್ಟ್ ಸಿಗಬೇಕು, ಅವಾಗಲೇ ಅದನ್ನ ಸಪೋರ್ಟ್ ಅಂತಾರೆ. ಇವಾಗ ನೀವು ಮೋಟೋ ವ್ಲಾಗ್ಸ್ನ ತಗೊಳ್ಳಿ ಅಥವಾ ಬ್ಲಾಗಿಂಗ್ನ ತಗೊಳ್ಳಿ, ಆಲ್ಮೋಸ್ಟ್ ಮಾಡ್ತಿರೋರು 50% ಸಪೋರ್ಟ್, ಒಂದು ರೇಂಜಿಗೆ ಸಪೋರ್ಟ್ ಇದೆ ಗುರು ಬ್ಲಾಗಿಂಗಲ್ಲಿ. ಆದರೆ ಈ ಥರ ಗೇಮಿಂಗ್ ಚಾನಲಲ್ಲಿ ನಾನು ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದ್ದೀನಿ. ನಮ್ಮ ಹುಡುಗರೆಲ್ಲ ಒಂದೊಂದು ವರ್ಷಗಟ್ಲೆಯಿಂದ ಸ್ಟ್ರೀಮ್ ಮಾಡ್ತವ್ರೆ, 1K ಸಬ್ಸ್ಕ್ರೈಬರ್ಸ್ ಕೂಡ ಆಗಿಲ್ಲ. ಇದು ನೋಡಿದ್ರೆ ಒಂಥರ ಬೇಜಾರಾಗುತ್ತೆ. ಸೊ ಅದಕ್ಕೆ ನನ್ನ ಫಸ್ಟ್ ಏನಿದ್ರು ಇವಾಗ ಗೋಪ್ರೋ ತೊಗೊಳೋದು. ಯಾಕಂದರೆ ನಿಮಗೆ ಮೋಟೋ ವ್ಲಾಗ್ಸಲ್ಲಿ ಕ್ವಾಲಿಟಿ ಕೊಡಬೇಕಲ್ಲ, ಕ್ವಾಲಿಟಿ ಅಂತೆಲ್ಲ ಕೇಳ್ತಾ ಇರ್ತೀರ, ಬಡ್ಕತಾ ಇರ್ತೀರ ಎಲ್ಲರೂ. ಕ್ವಾಲಿಟಿ ಬೇಕು ನಮಗೆ, ಕ್ವಾಲಿಟಿ ಬೇಕು ಅಂತ. ಅದಕ್ಕೆ ಸ್ವಲ್ಪ ನಾನು ಟ್ರೈ ಮಾಡ್ತಿದ್ದೀನಿ. ಅದು ಯೂಟ್ಯೂಬಿಂದ ಬರೋ ದುಡ್ಡಲ್ಲೇ ಮಾಡ್ಬೇಕು ನಾನು. ನಾನೇನು ಹಿಂದೆ ಎಲ್ಲ ಏನು ಬ್ಯಾಕ್ಗ್ರೌಂಡ್ ಏನಿಲ್ಲ ನನಗೆಲ್ಲ ದುಡ್ಡನ್ನೇ ತೊಗೊಂಬಂದು ಕೊಡೋಕೆ ಯಾರೂ. ಸೊ ಅದರಿಂದನೇ ಟ್ರೈ ಮಾಡ್ತೀನಿ. ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ ಅದನ್ನು ತೊಗೊಳೋದಕ್ಕೆ. ಅದು ಏನು ಸುಮ್ಮನೆ ಬಂದ್ಬಿಡೋದಿಲ್ಲ ಗುರು, ಅದು ಹೆಚ್ಚು ಕಮ್ಮಿ ಪಿ ಸಿ ಬಿಲ್ಡ್ ಮಾಡ್ದಂಗೆ ಆಯ್ತದೆ. ಓಕೆ, ಅದು ಡಿಲೇ ಆಗುತ್ತೆ. ನೆಕ್ಸ್ಟ್ ಏನು ತೊಗೊತೀನಿ ಅಂತಂದರೆ ಲೈಕ್ ಒಂದು ಮೊಬೈಲ್ ಬೇಕೇ ಬೇಕು ನನಗೆ. ವಿಡಿಯೋ ಮಾಡೋಕ್ಕೆ ಸಿಕ್ಕಾಪಟ್ಟೆ ಸೈಕಾಗುತ್ತೆ ಗುರು, ಒಂದೇ ಒಂದು ಫೋನಲ್ಲಿ ನನಗೆ ನಿಮಗೆ ತೋರ್ಸಂಗಿಲ್ಲ, ಬಿಡಂಗಿಲ್ಲ. ಫೋನ್ನ ಇಟ್ಕೊಂಡು ಏನಾದ್ರು ಟೆಕ್ ಬಗ್ಗೆ ಮಾಡೋಂಗಿಲ್ಲ, ಏನಿಲ್ಲ. ಫೋನ್ ಇದ್ರೇ ಗುರು ಎಲ್ಲ ಆಗೋದು. ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು ಅಂತಾರೆ, ಅದು ಟೆಕ್ನಿಕಲ್ ಆಗಿ ಏನಾದ್ರು ಹೇಳ್ಬೇಕು ಅಂತಂದರೆ ಫೋನ್ ಒಂದು ಬೇಕೇ ಬೇಕು, ಎಕ್ಸ್ಟ್ರಾ ಫೋನು. ಅದಾದಮೇಲೆ ಬರೋದು ನನಗೆ ಪಿ ಸಿ ಬಿಲ್ಡಿಂಗು. ಅದಾದಮೇಲೆ ನೆಕ್ಸ್ಟ್ ಆಪ್ಷನು, ಮೂರನೇ ಆಪ್ಷನ್ ನನಗೆ ಪಿ ಸಿ ಬಿಲ್ಡು. ಯಾಕಂತಂದರೆ ಇವಾಗ ಸಡನ್ನಾಗಿ ನಾನು ಗೇಮಿಂಗ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ, ಆ ಪೇಷನ್ಸು ಕೂಡ ನನಗಿಲ್ಲ. ಒಂದು ಸ್ವಲ್ಪ ಬೇಜಾರಾಗೋಗ್ಬಿಡ್ತು ನನಗೆ ಗೇಮಿಂಗ್ ಚಾನಲ್. ನಮ್ಮ ಹುಡುಗರನ್ನ ನೋಡ್ಬಿಟ್ಟು ಏನು ರೆಸ್ಪಾನ್ಸ್ ಇಲ್ಲ ಆಯ್ತಾ. ಸ್ಟ್ರೀಮ್ ಮಾಡ್ತಿದ್ರೆ ದಿನಾಗ್ಲೂ ಬರೋದೇ 20-30 ವ್ಯೂಸು. ಹಿಂಗಾಗ್ಬಿಟ್ರೆ ಹಿಂಗೆ ಅಂತ ನನಗೆ ಒಂಥರ ಭಯ. ಇನ್ನೊಂದು, ಗೇಮಿಂಗ್ ಚಾನಲ್ ನಿಮಗೆ ಇನ್ಕಮ್ ಬರಲ್ಲ ಆಯ್ತಾ. ನಿಮಗೆ ಎಷ್ಟು ಆಲ್ಮೋಸ್ಟ್ 7,000-8,000 ವ್ಯೂಸ್ ಬಂದರೆ $1 ಬರುತ್ತೆ. ಸೊ ಅದನ್ನು ನಂಬ್ಕೊಳಕ್ಕೆ ಆಗೋದಿಲ್ಲ. ನೀವು ಸೂಪರ್ ಚಾಟ್ನ ಮತ್ತು ಈ ಮೆಂಬರ್ಶಿಪ್ನಂತೂ ನಂಬ್ಕೊಳಕ್ಕೆ ಆಗೋದೇ ಇಲ್ಲ ನನ್ನ ಮುಂದೆ. ವಿಡಿಯೋ ಅವೆಲ್ಲ ಆಗೋದೇ ಇಲ್ಲ. ಆಮೇಲೆ ಗೇಮಿಂಗ್ ಚಾನಲ್ ಅರ್ನಿಂಗ್ ಜಾಸ್ತಿ ಇಲ್ಲ ಗುರು, ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ಅರ್ನಿಂಗ್ ಅಂತೂ ಜಾಸ್ತಿ ಇಲ್ವೇ ಇಲ್ಲ. ನಿಮಗೆಲ್ಲ ಏನಾದ್ರು ಟೆಕ್ ಬಗ್ಗೆ ಮಾಡಿದ್ರಿ ಅಂತಂದರೆ 3,000-4,000 ವ್ಯೂಸ್ಗೆಲ್ಲ $1 ಬರುತ್ತೆ. ಅದೇ ನೀವೇನಾದ್ರು ಗೇಮಿಂಗ್ ಚಾನಲಲ್ಲಿ ಮಾಡಬೇಕು ಅಂದರೆ ಅದಕ್ಕೆ ಡಬಲ್ ಮಾಡಬೇಕು. ಡಬಲ್ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ. ಸೊ ಇದು ಸಿಕ್ಕಾಪಟ್ಟೆ ಕಷ್ಟ ಗುರು, ಅದು ಕನ್ನಡದಲ್ಲಿ. ಯಾರೋ ಒಬ್ರಿಗೋ ಇಬ್ರಿಗೋ ಸಪೋರ್ಟ್ ಸಿಕ್ತು ಅಂತ ಎಲ್ಲರಿಗೂ ಸಪೋರ್ಟ್ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನೀವೇನಾದರೂ ಗೇಮಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನೀವು ಫಸ್ಟು ನಾರ್ಮಲ್ ವೀಡಿಯೋಸ್ ಹಾಕ್ರಿ, ಸ್ಟ್ರೀಮಿಂಗಿಗೆಲ್ಲ ಇಳಿಬೇಡಿ. ನಾರ್ಮಲ್ ಇವಾಗ ಕಂಟೆಂಟ್ ಬೇಸ್ ಮಾಡ್ತಾರಲ್ಲ, ಸ್ಕ್ರೀನ್ ರೆಕಾರ್ಡರ್ ಮಾಡ್ಕೊಂಡು ವಾಯ್ಸ್ ಓವರ್ ಮಾಡ್ಕೊಂಡು ಆ ಥರ ಮಾಡಿ. ಅಲ್ಲೇನಾದ್ರು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಅಂತಂದರೆ ನೀವು ಇದು ಮಾಡ್ಬೋದು, ಸ್ಟ್ರೀಮ್ ಮಾಡ್ಬೋದು. ಡೈರೆಕ್ಟಾಗಿ ನೀವು ಪಿ ಸಿ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು 60,000-70,000 ಎಲ್ಲ ತೊಗೊಂಬಂದು ಪಿ ಸಿ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟು ನಾನು ಸ್ಟ್ರೀಮರ್ ಆಗ್ತೀನಿ, ದೊಡ್ಡ ಇದಾಗ್ತೀನಿ ಅದಾಗ್ತೀನಿ ಅಂತೆಲ್ಲ ಅಂದರೆ ಆಗೋದಿಲ್ಲ. ಇಲ್ಲಿ ಜನಗಳು ನಿಮ್ಮ ವಿಡಿಯೋನ ಇಷ್ಟಪಡಬೇಕು, ನೀವು ಮಾಡ್ತಿರೋ ಕಂಟೆಂಟ್ ಇಷ್ಟಪಡಬೇಕು, ಅಲ್ಲಿವರೆಗೂ ಏನೂ ಆಗೋದಿಲ್ಲ. ಸೊ ಅದಕ್ಕೆ ಜಾಸ್ತಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಬಿಡಿ. ನಿಮಗೆ ಅಕಸ್ಮಾತ್ ನಿಮ್ಮ ಮನೇಲಿ ಏನಾದ್ರು ಪಿ ಸಿ ಮುಂಚೆನೇ ಇದೆ ಅಂತಂದರೆ ಅವಾಗ ಬೇಕಾದ್ರೆ ನೀವು ರಿಸ್ಕ್ ತಗೋಬೋದು, ಏನೋ ಮಾಡ್ಬೋದು. ಸೊ ಇದಿಷ್ಟು ನನ್ನ ಕಡೆಯಿಂದ ನಮ್ಮ ಹುಡುಗರಿಗೆ ಒಂದು ಚಿಕ್ಕ ಅಪ್ಡೇಟು. ಯಾರ್ಯಾರು ಗೇಮಿಂಗ್ ಕಂಟೆಂಟ್ ಮಾಡ್ತಾನೆ ಇವನು ಅಂತೆಲ್ಲ ಕಾಯ್ಕೊಂಡು ಕೂತಿದ್ರೆ ಅದಕ್ಕೆ ಒಂದು ಸ್ವಲ್ಪ ಚಿಕ್ಕ ಅಪ್ಡೇಟು. ಒಟ್ನಲ್ಲಿ ಪಿ ಸಿ ಅಂತೂ ಬಿಲ್ಡ್ ಮಾಡ್ತೀನಿ, ಅದು ಯಾವಾಗ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಇದಂತೂ ಹೆವಿ ಡಿಲೇ ಆಗುತ್ತೆ. ಪಿ ಸಿ ಅಂತೂ ಪಕ್ಕ ಬಿಲ್ಡ್ ಮಾಡ್ತಿಲ್ಲ ಅಂದರೆ ತಗೊತೀನಿ ಆಯ್ತಾ. ಅವಾಗ ಗೇಮಿಂಗ್ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಪಿ ಸಿ ಅಂತೂ ತಗೊತೀನಿ ಆಯ್ತಾ. ಸೊ ಓಕೆ, ಇವಾಗ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿಯರ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.